ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಪೆಂಡೆನ್ಸಿ ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಪೆಂಡೆನ್ಸಿ ಗ್ರಾಫ್ ಅಂದ್ರೇನು? ರೆಪ್ರೆಸೆಂಟ್ ದ ಫ್ಲೋ ಆಫ್ ಇನ್ಫಾರ್ಮೇಶನ್ ಅಮಾಂಗ್ ಅಟ್ರಿಬ್ಯೂಟ್ಸ್ ಆಫ್ ಪಾರ್ಸ್ ಟ್ರೀ. ಒಂದು ಪಾರ್ಸ್ ಟ್ರೀ ಇದೆ ಅಂದ್ರೆ ಸೊ ಅದರ ಇನ್ಫಾರ್ಮೇಶನ್ ಒಂದರಿಂದ ಇನ್ನೊಂದು ನೋಡ್ಗೆ ಟ್ರಾವಲ್ಸ್ ಆಗೋದಕ್ಕೆ ಯಾವ್ದಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡೋದನ್ನ ಏನಂತ ಕರಿತೀವಿ? ಡಿಪೆಂಡೆನ್ಸಿ ಗ್ರಾಫ್ ಅಂತ ಕರಿತೀವಿ. ಸೊ ನಮಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎಕ್ಸ್ಪ್ರೆಷನ್ಸ್ ನ ಕೊಟ್ಟಿದ್ದಾರೆ, ಸಿಮೆಂಟಿಕ್ ಆಕ್ಷನ್ಸ್ ನ ಕೊಟ್ಟಿದ್ದಾರೆ. ಸೊ ಸಿಮೆಂಟಿಕ್ ಆಕ್ಷನ್ಸ್ ಸಾಕು ನನಗೆ ಆನ್ಸರ್ ಮಾಡೋದಕ್ಕೆ. ಸೊ ಸಿಮೆಂಟಿಕ್ ಆಕ್ಷನ್ಸ್ ನ ಇಟ್ಕೊಂಡು ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಏನ್ ಬರೆಸಬೇಕು? 5 + 3 × 4 ಬರೆಸಬೇಕು. ಸೊ ದೊಡ್ಡ ಈಕ್ವೇಶನ್ ಯಾವ್ದಿದೆ ನೋಡಿ. ಇ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇ ವ್ಯಾಲ್ಯೂ ಪ್ಲಸ್ ಟಿ ವ್ಯಾಲ್ಯೂ ಇದೆ. ಟಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಸ್ಟಾರ್ ಎಫ್ ವ್ಯಾಲ್ಯೂ ಇದೆ. ಸೊ ನಾನು ಫಸ್ಟ್ ಯಾವ್ದು ಬರೆಸಬೇಕು? ಪ್ಲಸ್ ಬರೆಸಬೇಕು. ಸೊ ಏನ್ ಮಾಡ್ತೀನಿ? ಮೊದಲನೇದನ್ನ ತಗೊಂತೀನಿ, ಪ್ಲಸ್ ಇದೆ. ಸೊ ಈ ವ್ಯಾಲ್ಯೂ ಇ ಡಾಟ್ ವ್ಯಾಲ್ಯೂ ಏನ ಕೊಡುತ್ತೆ? ಇ ಡಾಟ್ ವ್ಯಾಲ್ಯೂ ಪ್ಲಸ್ ಟಿ ಡಾಟ್ ವ್ಯಾಲ್ಯೂ, ಇ ಡಾಟ್ ವ್ಯಾಲ್ಯೂ ಪ್ಲಸ್ ಟಿ ಡಾಟ್ ವ್ಯಾಲ್ಯೂ. ಸೊ ಮೊದಲನೇದು ಮುಗೀತು. ನೆಕ್ಸ್ಟ್ ಎರಡನೇದು ಇ ಡಾಟ್ ವ್ಯಾಲ್ಯೂ ಗಿವ್ ರೈಸ್ ಟು ಟಿ ಡಾಟ್ ವ್ಯಾಲ್ಯೂ. ಸೊ ಇ ಡಾಟ್ ವ್ಯಾಲ್ಯೂ ಗಿವ್ ರೈಸ್ ಟು ಟಿ ಡಾಟ್ ವ್ಯಾಲ್ಯೂ. ಸೊ ಇಲ್ಲಿ ಇ ಡಾಟ್ ವ್ಯಾಲ್ಯೂ ಇದೆ, ಟಿ ಡಾಟ್ ವ್ಯಾಲ್ಯೂ ಇದೆ. ಸೊ ನೆಕ್ಸ್ಟ್ ಎರಡನೇದು. ನೆಕ್ಸ್ಟ್ ಮೂರನೇದು ಟಿ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟಿ ಡಾಟ್ ವ್ಯಾಲ್ಯೂ ಸ್ಟಾರ್ ಎಫ್ ಡಾಟ್ ವ್ಯಾಲ್ಯೂ. ಸೊ ಇದಕ್ಕೆ ಬರಿಬೇಕಂತ ಟಿ ಡಾಟ್ ವ್ಯಾಲ್ಯೂ ಸ್ಟಾರ್ ಎಫ್ ಡಾಟ್ ವ್ಯಾಲ್ಯೂ. ಇದಕ್ಕೆ ಬರೆಯಂಗಿಲ್ಲ, ಯಾಕೆ? ಫಸ್ಟ್ ದೊಡ್ಡ ಪ್ರೊಜೆಕ್ಷನ್ ಬರೆದ್ವಿ, ನೆಕ್ಸ್ಟ್ ಇದಕ್ಕೆ ಇದನ್ನ ಬರೆದ್ವಿ. ಸೊ ಇದನ್ನ ನೆಕ್ಸ್ಟ್ ಇನ್ನೊಂದಕ್ಕೆ ಬರಿಬೇಕು, ನೆಕ್ಸ್ಟ್ ಇರೋದನ್ನ ಇದಕ್ಕೆ ಬರಿಬೇಕು. ಸೊ ಟಿ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ವ್ಯಾಲ್ಯೂ, ಎಫ್ ಡಾಟ್ ವ್ಯಾಲ್ಯೂ, ಟಿ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ವ್ಯಾಲ್ಯೂ. ನೆಕ್ಸ್ಟ್ ಅಲ್ಲಿ ಎಫ್ ಡಾಟ್ ವ್ಯಾಲ್ಯೂನೇ ಇದೆ. ನೆಕ್ಸ್ಟ್ ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟ್ ಡಾಟ್ ಎಕ್ಸ್ ವೈ. ಸೊ ಡಿಜಿಟ್ ಅಂತ ಡೈರೆಕ್ಟ್ ಬರೀ. ಸೊ ಡಿಜಿಟ್. ನೆಕ್ಸ್ಟ್ ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟ್, ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟ್. ಸೊ ನನಗೇನ್ ಬೇಕಿತ್ತು ನೋಡಿ, ಟ್ರಾವರ್ಸ್ ಮಾಡ್ತಾ ಬನ್ನಿ. ಡಿಜಿಟ್ ಪ್ಲಸ್ ಡಿಜಿಟ್ ಸ್ಟಾರ್ ಡಿಜಿಟ್, ಡಿಜಿಟ್ ಪ್ಲಸ್ ಡಿಜಿಟ್ ಸ್ಟಾರ್ ಡಿಜಿಟ್, ಅದೇ ಬಂದಿದೆ. ಸೊ ಇವಾಗ ಡಿಜಿಟ್ ನ ಅಸೈನ್ ಮಾಡ್ತಾ ಹೋಗಿ. ಫಸ್ಟ್ ಯಾವುದು? 5, ನೆಕ್ಸ್ಟ್ 3, ನೆಕ್ಸ್ಟ್ 4. ಸೊ ಅಸೈನ್ ಮಾಡಾಯ್ತಾ? ಇವಾಗ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗಿ. ಏನಕ್ಕೆ? ನಮಗೆ ಇಲ್ಲಿ ಆನ್ಸರ್ ನ ಬರೀಬೇಕು. ಸೊ ಡಿಜಿಟ್ ಯಾವ್ದ್ರಿಂದ ಅರೈಸ್ ಆಗ್ತಾ ಇರೋದು? ಡಿಜಿಟ್ ನ ಪ್ರೊಜೆಕ್ಟ್ ಮಾಡ್ತಿರೋದು ಯಾವುದು? ಎಫ್ ಡಾಟ್ ವ್ಯಾಲ್ಯೂ. ಸೊ ಏನಾಗುತ್ತೆ? ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟ್ ಅಲ್ವಾ? ಸೊ ಡಿಜಿಟ್ ನ ವ್ಯಾಲ್ಯೂ ಏನು? 5. ಸೊ ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ಡಿಜಿಟ್ ವ್ಯಾಲ್ಯೂ ಏನಾಗುತ್ತೆ? ಎಫ್ ಡಾಟ್ ವ್ಯಾಲ್ಯೂಗೆ ಹೋಗುತ್ತೆ. ಸೊ ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟ್, ಡಿಜಿಟ್ ನ ವ್ಯಾಲ್ಯೂ ಏನು? 3. ನೆಕ್ಸ್ಟ್ ಎಫ್ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡಿಜಿಟ್, ಡಿಜಿಟ್ ವ್ಯಾಲ್ಯೂ ಏನು? 4. ನೆಕ್ಸ್ಟ್ ಇವಾಗ ಸೊ ಇದು ಮುಗಿತು. ಈಗ ಟಿ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ವ್ಯಾಲ್ಯೂ ಅಲ್ವಾ? ಸೊ ಟಿ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ವ್ಯಾಲ್ಯೂ. ಎಫ್ ಡಾಟ್ ವ್ಯಾಲ್ಯೂ ಏನಿದೆ? 5 ಇದೆ. ಸೊ 5. ನೆಕ್ಸ್ಟ್ ಟಿ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ವ್ಯಾಲ್ಯೂ. ಎಫ್ ಡಾಟ್ ವ್ಯಾಲ್ಯೂ ಏನಿದೆ? 3 ಇದೆ. ಸೊ ವಿಚ್ ಈಸ್ ಈಕ್ವಲ್ ಟು 3. ಸೊ ಇಲ್ಲಿ ಟಿ ಡಾಟ್ ವ್ಯಾಲ್ಯೂ ಇದೆ, ಸೊ ಇಲ್ಲಿ ಎಫ್ ಡಾಟ್ ವ್ಯಾಲ್ಯೂ ಇದೆ, ಅದನ್ನ ಕಳ್ಸಂಗಿಲ್ಲ. ಏನಕ್ಕೆ? ಇಲ್ಲಿ ಆಲ್ರೆಡಿ ಟಿ ಡಾಟ್ ವ್ಯಾಲ್ಯೂ ಇಂಟು ಎಫ್ ಡಾಟ್ ವ್ಯಾಲ್ಯೂ. ಆಪರೇಟರ್ ಏನಾದ್ರೂ ಮಧ್ಯದಲ್ಲಿ ಇದ್ರೆ ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ ಮೇಲಕ್ಕೆ ಆನ್ಸರ್ ಹೋಗ್ಬೇಕು. ಸೊ ಟಿ ಡಾಟ್ ವ್ಯಾಲ್ಯೂ ಇಂಟು ಎಫ್ ಡಾಟ್ ವ್ಯಾಲ್ಯೂ. ಟಿ ಡಾಟ್ ವ್ಯಾಲ್ಯೂ ಏನು? 3 × 4. 3 × 4 ಏನಾಗುತ್ತೆ? 12. 4 3s are 12. ನೆಕ್ಸ್ಟ್ ಇದಾಯ್ತು. ಇನ್ನು ಉಳಿದಿರೋಂಥದ್ದೇನು? ಇ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟಿ ಡಾಟ್ ವ್ಯಾಲ್ಯೂ. ಇ ಡಾಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟಿ ಡಾಟ್ ವ್ಯಾಲ್ಯೂ. ಟಿ ಡಾಟ್ ವ್ಯಾಲ್ಯೂ ಏನು? 5 ವಿಚ್ ಈಸ್ ಈಕ್ವಲ್ ಟು 5. ಸೊ ಇವಾಗ ಏನು? ಇನ್ನು ಉಳಿದಿರುವಂತದ್ದು ಕೇವಲ ಇದೊಂದು ಮಾತ್ರ ಉಳಿದಿದೆ. ಇ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇ ಡಾಟ್ ವ್ಯಾಲ್ಯೂ ಪ್ಲಸ್ ಟಿ ಡಾಟ್ ವ್ಯಾಲ್ಯೂ. ಇ ಡಾಟ್ ವ್ಯಾಲ್ಯೂ ಏನು? 5 ಪ್ಲಸ್ ಟಿ ಡಾಟ್ ವ್ಯಾಲ್ಯೂ ಏನು? 12. 5 + 12 ಏನಾಗುತ್ತೆ? 17 ವಿಚ್ ಈಸ್ ಈಕ್ವಲ್ ಟು 17. ಇಷ್ಟೇ ಸಿಂಪಲ್. ಏನ್ ಮಾಡಿದ್ವಿ? 5 + 3 ಸ್ಟಾರ್ 4 5 + 3 ಸ್ಟಾರ್ 4 ಇದಷ್ಟನ್ನು ಮಾಡಿದ್ರೆ ಏನಾಗುತ್ತೆ? 4 3s are 12, 12 + 5 17. ಇಷ್ಟೇ. ಸೊ ಡಿಪೆಂಡೆನ್ಸಿ ಗ್ರಾಫ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.